ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಲೇಡೀಸ್ ಕಂಪಾರ್ಟ್ಮೆಂಟ್. ಇವತ್ತು ಸ್ಟುಡಿಯೋ ಲೈಟ್ಸ್ ಕ್ಯಾಮ್ರಾ ಮೈಕ್ ಏನೂ ಇಲ್ಲ. ನನ್ನ ಮನೆಯಲ್ಲಿ ನನ್ನ ಫೋನಲ್ಲಿ ಮೈಕು ಇಲ್ಲದೆ ಅದು ಕೆಟ್ಟೋಗಿದೆ. ಸೊ ನನ್ನ ಫೋನ್ ಏನು ಆಡಿಯೋ ರೆಕಾರ್ಡ್ ಮಾಡ್ತಿದ್ಯೋ ಅಷ್ಟೇ ಬೇಸಿಕ್ ಸೆಟಪಲ್ಲಿ ಮಾಡ್ತಿರೋ ಎಪಿಸೋಡ್. ಐ ಕ್ಯಾನ್ ಸೇ ಇಟ್ ಈಸ್ ಅ ಸ್ಪೆಷಲ್ ಎಪಿಸೋಡ್. ಇಟ್ ಈಸ್ ಜಸ್ಟ್ ರ್ಯಾಂಡಮ್ಲಿ ಅ ಗರ್ಲ್ ಆನ್ ಹರ್ ಪೀರಿಯಡ್ಸ್ ವಿತ್ ವೆರಿ ಬ್ಯಾಡ್ ಮೂಡ್ ಸ್ವಿಂಗ್ಸ್ ಆ್ಯಂಡ್ ಇಸ್ PMSing ಲೈಕ್ ಕ್ರೇಜಿ. ಸೊ ನಂಗೇನಾಗುತ್ತೆ ಅಂದರೆ ಐ ಆಮ್ ಬೇಸಿಕ್ಲಿ ಅ ಓವರ್ ಥಿಂಕರ್. ಆ್ಯಂಡ್ ಲೈಫಲ್ಲಿ ರೀಸೆಂಟ್ ಟೈಮಲ್ಲಿ ಏನೇನು ಆಲೋಚನೆಗಳು ಬಂದಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ, ನೆಗೆಟಿವ್ ಥಾಟ್ಸು, ಏನೋ ಅಂದ್ಕೊಂಡು ಆಗಿರೋದಿಲ್ಲ, ಇದನ್ನೆಲ್ಲ ಇಗ್ನೋರ್ ಮಾಡಿ ಹೆಂಗೋ ಜೀವನ ನಡೆಸ್ತಿರ್ತೀನಿ. ಬಟ್ ಈ ಪೀರಿಯಡ್ಸ್ ಟೈಮಲ್ಲಿ ಅದು ಅಷ್ಟು ಒಟ್ಟಿಗೆ ಬಂದು ಇಟ್ ಹ್ಯಾಸ್ ಟು ಈಟ್ ಮೀ ಅಪ್ ಹಿಯರ್ ಆ್ಯಂಡ್ ಮೆಂಟಲಿ ಎಮೋಷ್ನಲಿ ಎಲ್ಲ ಕುಗ್ಗಿಸ್ಬಿಡುತ್ತೆ. ಸೊ ಈ ಎಪಿಸೋಡಲ್ಲಿ ಲಾಜಿಕ್ ಹುಡ್ಕೋದಾಗಲಿ, ಏನು ಮಾತಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದೆ ಟಾಪಿಕ್ಕು, ಯಾಕೆ ದಿಸ್ ಎಪಿಸೋಡ್ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇಟ್ ವಿಲ್ ಮೇಕ್ ಸೆನ್ಸ್ ಆರ್ ನಾಟ್. ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ರಾ ಆನೆಸ್ಟ್ ರ್ಯಾಂಟ್. ಐ ಹೋಪ್ ಯು ಆರ್ ರೆಡಿ ಫಾರ್ ಇಟ್. ಸೊ ನಂಗೆ ರೀಸೆಂಟಾಗಿ ಒಂದು 3-4 ಮಂತ್ಸಿಂದ ಇದು ತುಂಬ ಕಾಡ್ತಿದೆ. ಆ್ಯಂಡ್ ಐ ರಿಯಲಿ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಬಿಕಾಸ್ ಐ ಆಮ್ ಎಕ್ಸ್ಟ್ರೀಮಿಸ್ಟ್. ಐದರ್ ನಾನೇನು ರಿಯಾಕ್ಟೇ ಮಾಡಲ್ಲ, ಐ ವಿಲ್ ಇಗ್ನೋರ್ ಆರ್ ಐ ವಿಲ್ ಜಸ್ಟ್ ಕೀಪ್ ಟೇಕಿಂಗ್ ಇಟ್ ಫ್ರಮ್ ಪೀಪಲ್, ಆರ್ ಎಕ್ಸ್ಟ್ರೀಮಾಗಿ ಹೋಗಿ ಬೈಬಿಟ್ಟು ಇನ್ಸೆನ್ಸಿಟಿವ್ ಆಗಿ ಅವ್ರಿಗೇನು ಅನ್ನಿಸ್ತಿದೆ, ನಾನು ಮಾತಾಡ್ಬೋದಾ ಇಲ್ವಾ ಏನೂ ಗೊತ್ತಿಲ್ಲದೆ ಮಾತಾಡ್ಬಿಡ್ತೀನಿ. ಸೊ ಇವೆರಡು ಎಕ್ಸ್ಟ್ರೀಮಲ್ಲೇ ಇರೋದು. ಒಂದು ಬ್ಯಾಲೆನ್ಸ್ ಬರೋಕ್ಕಾಗದೆ, ಏನೂ ಮಾಡೋಕ್ಕಾಗದೆ ಐ ಆಮ್ ಸಫರಿಂಗ್. ಆ್ಯಂಡ್ ದ್ಯಾಟ್ ಈಸ್ ಅಬೌಟ್ ಪೀಪಲ್ ಗಿವಿಂಗ್ ಮೀ ಒಪಿನಿಯನ್ಸ್ ಆ್ಯಂಡ್ ಸಜೆಷನ್ಸ್. ನಾನು ಕೇಳಿದ್ರು ಕೇಳದೆ ಇದ್ರೂ ಎಲ್ಲದಕ್ಕೂ ಮೂಗು ತುರ್ಸೋಕ್ಕೆ ಯಾಕೆ ಜನ ಬರ್ತಿದ್ದಾರೆ ಅಂತ. ಸೊ ವೆನ್ ಐ ಥಾಟ್ ಡೀಪ್ಲಿ ಅಬೌಟ್ ದಿಸ್, ಐ ರಿಯಲೈಸ್ಡ್ ಅದು 3-4 ತಿಂಗಳಿಂದ ಅಲ್ಲ, ಆ್ಯಕ್ಚುಲಿ ನಂಗೆ ಒಂದು 10-15 ವರ್ಷದಿಂದ ಏನೆಲ್ಲರೂ ಎಲ್ಲದಕ್ಕೂ ನನಗೆ ಮೂಗು ತುರ್ಸಿ, ನಿಂಗೆ ನೀನು ಇದು ಮಾಡು, ನೀನು ಹಿಂಗೆ, ನೀನು ಅದು ಮಾಡು ಅಂತ ಎಲ್ಲ ಹೇಳಕ್ಕೆ ಬರ್ತಿದ್ದಾರೋ, ನಾನು ಹ್ಞೂ ಅಂತ ಸುಮ್ಮನೆ ಇಗ್ನೋರ್ ಮಾಡ್ಕೊಂಡೇ ಬರ್ತಿದ್ದೆ. ಬಟ್ ಐ ಥಿಂಕ್ ಈಗ ಅದೆಲ್ಲ ಎಕ್ಸ್ಟ್ರೀಮಾಗಿ 3-4 ಮಂತ್ಸಿಂದ ಎತ್ತಾಗ್ತಿದೆ. ಸೊ ಬೇಸಿಕ್ಲಿ ನನಗೆ ಜನ ಸಜೆಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇವಾಗಿಂದ ಅಲ್ಲ, ತುಂಬ ವರ್ಷಾನುಗಟ್ಲೆಯಿಂದ ನಡೀತಾ ಇದೆ. ಆದರೆ ಅವಾಗೆಲ್ಲ ಇಗ್ನೋರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅನಿಸುತ್ತೆ. ಇವಾಗ ಎಲ್ಲ ಒಂದೇ ಸತಿಗೆ ಎತ್ತಾಗ್ತಿದೆ. ಸೊ ನನಗೆ ತುಂಬ ಜಾಸ್ತಿ ಬಾದರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಗೊತ್ತಾ? ವೆನ್ ಐ ಥಿಂಕ್ ಐ ವಾಸ್ 21. ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು, ಹುಡುಕ್ತೀವಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟರ್ನ್ 33 ಇನ್ ಅ ಕಪಲ್ ಆಫ್ ಡೇಸ್ ಆ್ಯಂಡ್ ಐ ಆಮ್ ಸ್ಟಿಲ್ ಸಿಂಗಲ್. ಆವಾಗಿಂದನೂ ಅಷ್ಟೇ ನಮ್ಮ ಅಪ್ಪ ಅಮ್ಮಯಿಂದ ಹಿಡಿದು ನನ್ನ ರಿಲೇಟಿವ್ಸು, ನನ್ನ ಫ್ರೆಂಡ್ಸ್ ಸರ್ಕಲ್ಲು, ವರ್ಕ್ ಲೈಫಲ್ಲಿ ಎಲ್ಲರೂ ನನಗೆ ಬಿಟ್ಟಿಯಾಗಿ ಸಜೆಷನ್ ಕೊಡೋಕ್ಕೆ ಬರ್ತಾರೆ. ನೀನು ಇಂಥ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡು, ಲೈಫ್ ಆದಮೇಲೆ ಹಿಂಗಿರುತ್ತೆ ಹಂಗಿರುತ್ತೆ, ನೀನು ಅಡ್ಜಸ್ಟ್ ಆಗಬೇಕು. ಯಾರು ಒಬ್ಬರೂ ನನಗೆ ಆ್ಯಕ್ಚುಲಿ ಜೆನ್ಯೂನ್ಲಿ ನಿಂಗೆ ಏನು ಬೇಕು ಲೈಫಲ್ಲಿ, ಹೆಂಗಿರಬೇಕು ಅಂತ ನಿಂಗೆ ಅನ್ನಿಸ್ತಿದೆ, ಆ್ಯಂಡ್ ವಾಟ್ ಈಸ್ ದ ಕೈಂಡ್ ಆಫ್ ಲೈಫ್ ಪಾರ್ಟ್ನರ್ ಯು ವಾಂಟ್, ನಾಟ್ ಒನ್ ಪರ್ಸನ್ ಹ್ಯಾಸ್ ಎವರ್ ಆಸ್ಕ್ಡ್ ಮೀ. ಲೈಕ್ ಕೇಳಿದ್ರು ಅದು ಹೆಂಗೆ ಕೇಳಿರ್ತಾರೆ ಗೊತ್ತಾ? ಎಲ್ಲ ಅದಾದಮೇಲೆ ಕಂಪ್ಲೇಂಟ್ ಹೇಳಬೇಕಲ್ಲ, ಅಯ್ಯೋ ಹುಡುಗಿ ಸರಿ ಇಲ್ಲ, ನೋಡಮ್ಮ ನೀನೇ ಈ ಥರ ತುಂಬ ಆಲೋಚನೆ ಮಾಡ್ತಿದ್ಯಾ, ನೀನು ಅಡ್ಜಸ್ಟ್ ಆಗಬೇಕು, ಇಷ್ಟೊಂದು ಆಸೆಗಳು ಇಟ್ಕೋಬಾರ್ದು, ನೀನೇನು ಕ್ವೀನ್ ವಿಕ್ಟೋರಿಯಾ, ದೀಪಿಕಾ ಪಡುಕೋನೆ, ಐಶ್ವರ್ಯ ರಾಯ, ಈ ಥರ ನೀವು ಆನ್ಸರ್ ಹೇಳೋದಕ್ಕೆ ಪ್ರಶ್ನೆ ಕೇಳ್ತಿದ್ದೀರಾ ಅಂದರೆ ಪ್ಲೀಸ್ ಬಿ ಕ್ವೈಟ್. ನೋಬಡಿ ಈಸ್ ಆಸ್ಕಿಂಗ್ ಯು ಎನಿಥಿಂಗ್. ಆ್ಯಂಡ್ ಲೈಕ್ ಎಷ್ಟು ಜನರ ಎಕ್ಸ್ಪೆಕ್ಟೇಷನ್ಗೆ ನಾನು ಯಾಕೆ ಬದುಕಬೇಕು? ಆ್ಯಂಡ್ 10 people have 10 different opinions and suggestions and I can't meet everybody's expectation. And ಆಗ in my early 20s I think I was really fucking stressing on, ನಾನು ಈ ಥರ ಮಾಡಿದ್ರೆ ಒಳ್ಳೆ ಹುಡುಗಿ, ಆ ಥರ ಮಾಡಿದ್ರೆ ಒಳ್ಳೆ ಹುಡುಗಿ. I was a fucking people pleaser and I lost my shit. How will I satisfy each one's expectations when everybody's expectation is so fucking different? And when I was lost in trying to understand what people expect out of me, I fucking lost to sit with me and understand who I am, what do I exactly want. Everyone told me I am young, ನಿಂಗೆ ಬುದ್ಧಿ ಇಲ್ಲ, ನೀನು ಜೀವನ ಅಷ್ಟು ನೋಡಿಲ್ಲ, ನಾವೇ ಹೇಳೋದೇ ಕರೆಕ್ಟು, ನಾವು ಹೇಳ್ದಂಗೆ ಕೇಳಿಸ್ಕೋ, we know what is good for you. So I completely blindly believed all of that what people told and lost my own self, my own thoughts. ನಂಗೇನು ಬೇಕು, ನಂಗೇನು ಬೇಡ, ಲೈಕ್ ನೋ ಕನೆಕ್ಷನ್ ವಿತ್ ಫಕಿಂಗ್ ಸೆಲ್ಫ್. ಆ್ಯಂಡ್ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕಾಗದೆ, ನನಗೇನು ಬೇಕೋ ಅದು ಗೊತ್ತಿಲ್ಲದೆ, ಯು ನೋ ಹೌ ಫಕಿಂಗ್ ಲಾಸ್ಟ್ ವಿ ಫೀಲ್ ಬಿಕಾಸ್ ಆಫ್ ಯೋರ್ ಸ್ಟೂಪಿಡ್ ಫಕಿಂಗ್ ಟೈಮ್ ಪಾಸ್ ಸಜೆಷನ್ಸ್. And this is not only about marriage, this also comes in your career.
ದೇ ವಾಂಟ್ ಟು ಕಮೆಂಟ್. ನೀನು ಏನೇ ಕೆರಿಯರ್ ತೊಗೊಂಡ್ರು, ಓ ನೀನು ಇಂಜಿನಿಯರಿಂಗ್ ಮಾಡಿಲ್ಲ, ನೀನು ಡಾಕ್ಟ್ರ್ ಓದಲಿಲ್ಲ, ಯು ಆರ್ ನಾಟ್ ಇನ್ ಅ 9 to 5 ಜಾಬ್, ಯು ಡೋಂಟ್ ಗೆಟ್ ಮಂತ್ಲಿ ಸ್ಯಾಲರಿ. ಸೊ ದೆನ್ ಅಗೇನ್ ಪೀಪಲ್ ವಿಲ್ ಸ್ಟಾರ್ಟ್, ವೈ ಆರ್ ಯು ಡೂಯಿಂಗ್ ದಿಸ್? ಯಾಕೆ ದುಡ್ಡು ಬಗ್ಗೆ ನಿಮಗೆ ಆಸೆ ಇಲ್ವಾ? ಇಷ್ಟು ವಯಸ್ಸಾಗ್ತಿದೆ ಆ್ಯಂಡ್ ಇದು ಮಾಡಬೇಡ, ಅದು ಮಾಡಬೇಡ, ಜನ ಹಿಂಗೆ ಅನ್ಕೊತಾರೆ, ಓ ನೀನು ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ಯಾ, ಅಲ್ಲೆಲ್ಲ ತುಂಬ ಕಷ್ಟ ಆ್ಯಂಡ್ ಕ್ಯಾರೆಕ್ಟರ್ಲೆಸ್ ಇರ್ಬೋದು ಇವಳು, ಏನೇನೋ ಮಾಡಿರ್ಬೋದು ಇವಳು. ಡು ಯು ಇವನ್ ನೋ ಎನಿಥಿಂಗ್? ಸೊ ಸುಮ್ಮನೆ ರ್ಯಾಂಡಮಾಗಿ ಕಮೆಂಟ್ಸ್ ಪಾಸ್ ಮಾಡೋದು. ದಿಸ್ ಇಸ್ ಹ್ಯಾಪನ್ ಟು ಮೀ. ಸೋ ಮೆನಿ ಪೀಪಲ್, ನನಗೆ ಗೊತ್ತಿದೆ ನಂಗೆ ಜಾತಕ ಮಾರ್ಕೆಟಲ್ಲಿ ಓಡಾಡಬೇಕಾದ್ರೆ ಎವ್ರಿ ಒನ್ ವರ್ ಲೈಕ್, ಓ ಇವಳು ಮೀಡಿಯಲ್ಲಿ ಕೆಲಸ ಮಾಡ್ತಾಳೆ, ಇವಳು ತುಂಬ ಜೋರಿದ್ದಾಳೆ, ಇವಳು ಬೇಡ. ಇನ್ಫ್ಯಾಕ್ಟ್ ಬ್ರೋಕರ್ಸು ನನಗೆ ನಮ್ಮ ಅಪ್ಪಂಗೆ ಹೇಳಿದರು, ಸೇಯಿಂಗ್ ಸರ್ ಫಸ್ಟು ನ್ಯೂಸಿಂದ ತೆಗೆಸ್ಬಿಡಿ ಸರ್, ಯಾರೂ ಒಪ್ತಿಲ್ಲ, ಯಾಕೆ ಹುಡುಗಿಗೆ ಬೇಕು, ನಮ್ಮ ಮನೆ ಕಡೆ ಎಲ್ಲ ಯಾರು ಆ ಥರ ಎಲ್ಲ ಹೋಗಿ ವರ್ಕ್ ಮಾಡ್ತಾರೆ, ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ತುಂಬ ಜನ ತುಂಬ ಥರ ಮಾತಾಡ್ತಿದ್ದಾರೆ ಇವಳ ಬಗ್ಗೆ, ಅದೆಲ್ಲ ಬೇಕಾ? ದಿಸ್ ಆಲ್ಸೋ ಹ್ಯಾಪನ್ಸ್ ವಿತ್ ಮೈ ಕಾಂಟೆಂಟ್ ಕೆರಿಯರ್. ಅದು ನನ್ನ ಪಾಡ್ಕಾಸ್ಟ್ ಆಗಿರಲಿ, ರೀಲ್ಸ್ ಆಗಿರಲಿ, ಅಥವಾ ಮಧ್ಯದಲ್ಲಿ ಸ್ಟ್ಯಾಂಡಪ್ ಟ್ರೈ ಮಾಡಬೇಕಾದ್ರೆ ಎವ್ರಿ ಒನ್ ಇಸ್ ಆಲ್ವೇಸ್ ಕಮೆಂಟೆಡ್ ದಟ್ ನೀನು ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಿದ್ಯಾ, ನಿಂಗೆ ಯಾವುದು ಬೇರೆ ಟಾಪಿಕ್ ಇಲ್ವಾ ಮಾತಾಡೋದಕ್ಕೆ? ಸೊ ಮೋಸ್ಟ್ಲಿ ಮೈ ಕಾಂಟೆಂಟ್ ಅಕ್ರಾಸ್ ಸೋಷಿಯಲ್ ಮೀಡಿಯಾ ಇಸ್ ಅಬೌಟ್ ಹುಡುಗಿಯಾಗಿ ಯುನೋ ನೀನು ಇದು ಮಾಡಬೇಡ, ಅದು ಮಾಡಬೇಡ ಅಂತೆಲ್ಲ ಯಾಕೆ ಹೇಳ್ತಾರೆ, ವೈ ಆರ್ ಗರ್ಲ್ಸ್ ಅಲೌಡ್ ಟು ಡೂ ವಾಟ್ ಎವರ್ ದೇ ವಿಶ್ ಟು ಡೂ ಅನ್ನೋದ್ರ ಬಗ್ಗೆ ಆಗಿರಲಿ, ಹುಡುಗರು ಹೇಗೆ ಮೋಸ ಮಾಡ್ತಾರೆ ರಿಲೇಷನ್ಶಿಪ್ಪಲ್ಲಾಗಲಿ, ಅಥವಾ ಅರೇಂಜ್ ಮ್ಯಾರೇಜ್ ಸೆಟಪ್ಪಲ್ಲಿ ಏನೇನು ಇಶ್ಯೂಸ್ ಇರುತ್ತೆ, ಆ್ಯಂಡ್ ಲೋನ್ಲಿನೆಸ್, ದೆನ್ ಅಬೌಟ್ ಯುನೋ ನೀನು ಸುತ್ತಲೂ ಇರೋರು ಎಲ್ಲರೂ ಮದುವೆ ಆಗಿ ಫೈನಾನ್ಷಿಯಲಿ, ಫ್ಯಾಮಿಲಿ ವೈಸ್ ಆರ್ ಲವ್ ವೈಸ್ ದೇರ್ ಆಲ್ ಸಾರ್ಟೆಡ್ ಆ್ಯಂಡ್ ಯು ಆರ್ ಫೀಲಿಂಗ್ ಲಾಸ್ಟ್. ಆ್ಯಂಡ್ yeah, I think basically everything that happens in my life is what I turn into content. ಆ್ಯಂಡ್ ನಾನು ಸ್ಟ್ಯಾಂಡಪ್ ಮಾಡಬೇಕಾದ್ರೂ ಎಲ್ಲರೂ, ಓ ಯಾಕೆ ಬೇರೆ ಟಾಪಿಕ್ ಇನ್ನೇನು ಇಲ್ವಾ ನಿಂಗೆ ಮಾತಾಡೋದಕ್ಕೆ ಅಂತ ಹೇಳ್ತಾರೆ. ಕಾಂಟೆಂಟ್ ಸೊ ರೀಲ್ಸ್ ಮಾಡಬೇಕಾದ್ರೆ ಅಥವಾ ಪಾಡ್ಕಾಸ್ಟ್ ಮಾಡಬೇಕಾದ್ರೂ ಯುನೋ, ಓ ವೈ ಡೋಂಟ್ ಯು ಟ್ರೈ ದಿಸ್ ಜಾನರ್, ನೀನು ಯಾಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಓ ಮೈ ಗಾಡ್ ಪ್ಲೀಸ್ ಗ್ರೋ ಔಟ್ ಆಫ್ ಆಲ್ ದೀಸ್ ಟಾಪಿಕ್ಸ್. I know the number of people who have told me this is very less in number, but ಗುರು ಹೌದು, ನಂಗೆ ಇಷ್ಟೇ ನನಗೆ ಬರೋದು, ನನ್ನ ಲೈಫಲ್ಲಿ ಇಷ್ಟೇ ಆಗಿರೋದು, ಆ್ಯಂಡ್ ನಾನು ಬರೀ ಅದ್ರ ಬಗ್ಗೆನೇ ಮಾತಾಡ್ತೀನಿ. ನಿಂಗೆ ಇಷ್ಟ ಇದೆಯಾ ಕೇಳಿಸ್ಕೊ, ಇಷ್ಟ ಇಲ್ವಾ ಪ್ಲೀಸ್ ಗೆಟ್ ಲಾಸ್ಟ್. ವೈ ಡು ಯು ಹ್ಯಾವ್ ಟು ಆಲ್ವೇಸ್ ಕಮೆಂಟ್? ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಹುಡುಗಿ ಏನೇನೋ ಟ್ರೈ ಮಾಡ್ತಿದ್ದೀನಿ ಆಯಿತಾ, ಅದ್ರ ಮೇಲೆ ನೀನು ಇದು ಮಾಡ್ತಿಲ್ಲ, ಅದು ಮಾಡ್ತಿಲ್ಲ, ಓಕೆ ಆರ್ ಯು ಹೆಲ್ಪಿಂಗ್ ಮೀ? What are you good at? I will sit and help you with your content and let's build it. Or do you even know how this works? ಲೈಕ್ ನನಗಿಂತ ಗೊತ್ತಿರೋರು ಯಾರಾದರೂ ಅದ್ರ ಬಗ್ಗೆ ನಂಗೆ ಕೂತ್ಕೊಂಡು, ಇಲ್ಲ ಐ ಹರ್ಡ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಅನಲೈಸ್ ಆ್ಯಂಡ್ ಟೆಲ್ ಯು ದಿಸ್, ಯು ಕ್ಯಾನ್ ಮೇಕ್ ದಿಸ್ ಬೆಟರ್ ಅಂದರೆ, ಎಸ್ ಐ ಕಂಪ್ಲೀಟ್ಲಿ accept it and that's a very healthy space. But then there are people who are clueless, they don't know anything about any of these things and then try to comment and ಅಲ್ಲೇ ನಮ್ಮ ಕಾನ್ಫಿಡೆನ್ಸ್ ಹತ್ತೋಗುತ್ತೆ. ಫಸ್ಟ್ ಆಫ್ ಆಲ್ ಟು ಕಮ್ ಅಂಟಿಲ್ ದೇರ್ ಟು ಟ್ರೈ, ನಿನ್ನ ತಲೆಯಲ್ಲಿ ಅನ್ಕೊತಿರ್ತೀಯ, ಭಯ ಪಡ್ತಿರ್ತೀಯ, ಮಾಡಲಾ ಬೇಡವಾ, ಯಾರೇನು ಅನ್ಕೊತಾರೆ, ಇದನ್ನೆಲ್ಲ ಮೀರಿ ಯು ಜಸ್ಟ್ ಗೋ ದೇರ್ ಆ್ಯಂಡ್ ಸ್ಟ್ಯಾಂಡ್, ಟ್ರೈ ಟು ಡೂ ಸಮಥಿಂಗ್ ಆನ್ ದ ಸ್ಟೇಜ್ ಆರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಆ್ಯಂಡ್ ಆಲ್ ಆಫ್ ದಿಸ್ ಇಮಿಡಿಯೇಟ್ಲಿ ಪುಟ್ಸ್ ಯು ಡೌನ್. ಆ್ಯಂಡ್ ರೀಸೆಂಟಾಗಿ ಮೈಕ್ರೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ಟ್ರೈಂಗ್ ಟು ಫಿಗರ್ ಔಟ್ ಥಿಂಗ್ಸ್. ವಿ ಡು ನಾಟ್ ರಿಯಲಿ ಹ್ಯಾವ್ somebody guiding us or telling us this is the way you should do it. I'm trying to figure out everything by myself and put everything together. And it's definitely not an easy task at all. It is a blind road and I'm trying to figure out my own route. ಆ್ಯಂಡ್ ಅಲ್ಲೂ ಬಂದು ಪೀಪಲ್ ಹ್ಯಾವ್ ಟು ಕಮೆಂಟ್, ನೀನು ಯಾಕೆ ಇದು ಮಾಡ್ತಿದ್ಯಾ, ಇದರಿಂದ ದುಡ್ಡು ಬಂತಾ, ಎಷ್ಟು ಇನ್ವೆಸ್ಟ್ ಮಾಡಿದೆ, ಯಾಕೆ ಹಿಂಗೆ ಮಾಡ್ತಿದ್ಯಾ, ವೈ ಡೋಂಟ್ ಯು ಸೇವ್ ಯುವರ್ ಮನಿ, ಆ್ಯಂಡ್ ದೆನ್ ಈ ಜಾನರ್ ಮಾಡು, ಅದು ಮಾಡು, ಇದು ಮಾಡು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೋ ಮಚ್ ಆಫ್ ಕನ್ಸರ್ನ್ ಆನ್ ಮೀ ಆ್ಯಂಡ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಅಬೌಟ್ ಮೈ ಕೆರಿಯರ್. ಐ ವಿಶ್ ಇದೇ ಜನ ಯಾರ್ಯಾರು ಮಾತಾಡ್ತಿದ್ದಾರೆ ಕುಡ್ ರಿಯಲಿ ಹೆಲ್ಪ್ ಮೀ. ದುಡ್ಡು ಬೇಕು, ಪ್ಲೀಸ್ ಒಂದು ಸ್ವಲ್ಪ ದುಡ್ಡು ಕೊಡಿ, ಆ ಥರ ಸಪೋರ್ಟ್ ಮಾಡಿ. ಈ ಸಜೆಷನ್ಸು ನಾನೇ ಪರವಾಗಿಲ್ಲ, ಬಿದ್ದು ಎದ್ದು ನಾನೇ ಕಲಿತೀನಿ. ಯುನೋ, ಸುಮ್ಮನೆ ಇದ್ಬಿಡಿ. ಇಫ್ ಯು ಡು ನಾಟ್ ಹ್ಯಾವ್ ನಾಲೆಜ್ ಅಬೌಟ್ ಹೌ ದೀಸ್ ಥಿಂಗ್ಸ್ ಫಂಕ್ಷನ್ ಆ್ಯಂಡ್ ವಾಟ್ ಗೋಸ್ ಇನ್ ಟು ಇಟ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ಲೀಸ್ ದಯವಿಟ್ಟು ಹೋಗಬೇಡಿ. ಲೈಕ್ I really genuinely enjoy suggestions coming from people who are in the industry and they sit and discuss with you genuinely of what is going right and what is going wrong. So that is fine. But you don't know anything from this industry. You're not from this industry. And ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಮಾಡು ಹಂಗೆ ಮಾಡು with your half and half knowledge.
please don't come and try to give suggestions. I am not sitting here simply. I am also putting in my hard work. I am 24/7 into fucking this business, and I am the one who's trying to put my money out of my so many years of hard work and that savings. So I'm going to think 10 times more than your just fucking random suggestions and comments. ಐ ಆಮ್ ಲೂಸಿಂಗ್ ಮೈ ಶಿಟ್. ಸೊ ಅದಕ್ಕೆ ಕಟ್ ಮಾಡಿ ಸ್ಟಾರ್ಟ್ ಮಾಡಿ ಮಾಡ್ತಿದ್ದೀನಿ. ಐ ಡೋಂಟ್ ವಾಂಟ್ ಟು ಬಿ ಎಕ್ಸ್ಟ್ರೀಮ್ಲಿ ಆ್ಯಂಗ್ರಿ ಆರ್ ಏನೇನೋ ಮಾತಾಡಬಾರ್ದು ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ಬೇಸಿಕ್ಲಿ ನಿಮಗೆ ಯಾವುದಾದ್ರೂ ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದ್ದರೆ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೇನಾದರೂ ಮಾತಾಡೋಕ್ಕೆ ಹೋಗಿ ಸುಮ್ಮನೆ ಏನೋ ಮಾತಾಡಬೇಕು, ಕೇರ್ ತೋರಿಸ್ಬೇಕು ಅಂತ ಜಸ್ಟ್ ಡೋಂಟ್ ಗಿವ್ ರ್ಯಾಂಡಮ್ ಬುಲ್ಶಿಟ್ ಟು ಪೀಪಲ್. ನಂಗೆ ಯಾಕೆ ಇದು ಬಾದರ್ ಆಗುತ್ತೆ ಅಂತ ಅಂದರೆ, ಐ ಆಮ್ ಜನರಲಿ ಸಂಬಡಿ ಹೂ ಪುಟ್ಸ್ ಆಲ್ ಮೈ ಎಮೋಷನ್ಸ್ ಔಟ್ ದೇರ್. ಲೈಕ್ ನಾನು ಖುಷಿಯಾಗಿದ್ದರೆ ಪೀಪಲ್ ವಿಲ್ ನೋ ಐ ಆಮ್ ಹ್ಯಾಪಿ. ಇಫ್ ಸಮಥಿಂಗ್ ಇಸ್ ಬಾದರಿಂಗ್ ಮೀ ಆ್ಯಂಡ್ ಐ ಆಮ್ ಗೋಯಿಂಗ್ ಥ್ರೂ ಸಮ್ ಬ್ಯಾಡ್ ಫೇಸ್, ಐ ವಿಲ್ ಪುಟ್ ಔಟ್ ಸೇಯಿಂಗ್ ದಟ್ ಐ ಆಮ್ ಸ್ಯಾಡ್, ಐ ಆಮ್ ಮೈಂಡ್ ಫಕ್, ಆ ಥರದ್ದೇ ಕೋಟ್ಸು ಅದೆಲ್ಲ ಹಾಕ್ತಿರ್ತೀನಿ. ಸೊ ಜನರಲಿ ಪೀಪಲ್ ಅರೌಂಡ್ ಮೀ ಅವ್ರು ಯಾರು ಈ ಬಿಟ್ಟು ಸಜೆಷನ್ಸ್ ಕೊಡೋಕ್ಕೆ ಬರ್ತಾರೋ, ಐ ಆಮ್ ಶೋರ್ ದೇ ಕ್ಯಾನ್ ಸೆನ್ಸ್ ದಟ್ ಐ ಆಮ್ ಡಿಸ್ಟರ್ಬ್ಡ್, ಐ ಆಮ್ ನಾಟ್ ವೆಲ್ ಆರ್ ಸಮಥಿಂಗ್ ಇಸ್ ಬಾದರಿಂಗ್ ಮೀ ಅಂತ ಗೊತ್ತಾಗುತ್ತೆ. ಆಯಿತಾ? ಅಷ್ಟು ಲೌಡಾಗಂತೂ ನನ್ನ ಸ್ಟೋರೀಸ್, ನನ್ನ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರುತ್ತೆ. ಸೊ ವೆನ್ ಐ ಆಮ್ ಇನ್ ಟ್ರಬಲ್ ಆ್ಯಂಡ್ ಮೇ ಬಿ ವೆನ್ ಐ ವಾಸ್ ಓಪನ್ಲಿ ಸೀಕಿಂಗ್ ಫಾರ್ ಹೆಲ್ಪ್ ಸೇಯಿಂಗ್ ಐ ಡು ನಾಟ್ ಹ್ಯಾವ್ ಎನಿಬಡಿ, ಈ ಬಿಟ್ಟು ಸಜೆಷನ್ಸ್ ಕೊಡೋಕ್ಕೆ ಬಂದಿರೋರು ಯಾರೂ they didn't even come to help me. Forget helping me, they didn't even call or text to check on me. ಏನಾಯಿತು, ಈ ಥರದ್ದು ಬ್ಯಾಕ್ ಟು ಬ್ಯಾಕ್ ಈ ಥರ ಸ್ಟೋರೀಸ್ ಆಗ್ತಿದೆಯಾ, ಆರ್ ಯು ಫೈನ್, ಡು ಯು ನೀಡ್ ಹೆಲ್ಪ್? ನಾಟ್ ಒನ್ ಪರ್ಸನ್ ಟು ಅಟ್ಲೀಸ್ಟ್ ಏನಾಗಿದೆ, ಏನಕ್ಕೆ ಹಿಂಗೆ ಆಗ್ತಿದೆಯಾ ಅಂತಲೂ ಇಲ್ಲ. ಆಯಿತಾ? ಈ ಥರ ಯಾರು ಏನು ಕೇರ್ ಮಾಡದೇ ಇರೋರು ಈಗ ಸಡನ್ ಆಗಿ ಬಂದುಬಿಟ್ಟು ಎಲ್ಲದ್ರ ಬಗ್ಗೆನೂ ದೇ ವಾಂಟ್ ಟು ಹ್ಯಾವ್ ಒಪಿನಿಯನ್, ಗಿವ್ ಮೀ ಸಜೆಷನ್ಸ್ ಆ್ಯಂಡ್ ಲೀಡ್ ಲೈಫ್ ಅಕಾರ್ಡಿಂಗ್ ಟು ವಾಟ್ ದೇ ಆರ್ ಸೇಯಿಂಗ್. ಐ ಆಮ್ ವೆರಿ ಸಾರಿ. ಟು ಸಮ್ ಇಟ್ ಆಲ್ ಅಪ್, ನಾನು ಕಷ್ಟ ಅಂತ ಅಂದಾಗ ನನ್ನ ಜೊತೆ ಯಾರು ಬಂದು ನಿಲ್ಲಿಲ್ಲ ಅಥವಾ ದೇ ಡಿಂಟ್ ಇವನ್ ಬಾದರ್ ಟು ಚೆಕ್ ಆನ್ ಮೀ, ಯು ಪೀಪಲ್ ಡೆಫಿನೆಟ್ಲಿ ಡು ನಾಟ್ ಹ್ಯಾವ್ ಎನಿ ರೈಟ್ ಟು ಕಮೆಂಟ್ ಸಜೆಸ್ಟ್ ಬೇಕಾಬಿಟ್ಟಿಯಾಗಿ. ನಾನೇ ಬೇಕಿದ್ದರೆ ಬಂದು ಕೇಳ್ತೀನಿ, ನಂಗೆ ಈ ಥರ ಪ್ರಾಬ್ಲಮ್ ಆಗಿದೆ, ದಿಸ್ ಇಸ್ ವೇರ್ ಮೈ ಬ್ಲಾಕೇಜಸ್ ಆರ್, ನಾನು ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡಬೇಕು ನೀವು ಹೇಳಿ ಅಂತ ಬಾಯಿ ಬಿಟ್ಟು ಬಂದು ಕೇಳ್ತೀನಿ ಏನು ಹೆಲ್ಪ್ ಬೇಕಿದೆ ಅಂತ. ಅಲ್ಲಿ ತನಕ ಪ್ಲೀಸ್ ದಯವಿಟ್ಟು ಓಕೆ, ಬಿಫೋರ್ ಐ ಗೋ, ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ಸೇಯಿಂಗ್, ನೋಡು ನಾವು ಅವಳು ಒಳ್ಳೇದಕ್ಕೆ ಹೇಳೋದು, ಆದರೆ ಎಷ್ಟು ದುರಾಂಕಾರದಿಂದ ಮಾತಾಡ್ತಿದ್ದಾಳೆ, ದೊಡ್ಡವ್ರು ಅಂದರೆ ಗೌರವ ಇಲ್ಲ, ಇನ್ನೊಬ್ಬರ ಮಾತಿಗೆ ಬೆಲೆ ಇಲ್ಲ, ಸರಿನಾ, ಇದು ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಎಷ್ಟು ಗಾಂಚಲಿ ಬಂದಿದೆ ನೋಡು, ಹಿಂಗಾಗಬಾರ್ದು ನೀನು ಅಂತೆಲ್ಲ ಯಾರಾದರೂ ಏನಾದರೂ ನನ್ನ ಬಗ್ಗೆ ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ, ಪರವಾಗಿಲ್ಲ. ನನಗೆ ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡೋಕ್ಕೆ ಬರೋದಿಲ್ಲ, ಗೌರವ ಕೊಡೋಕ್ಕೆ ಬರೋದಿಲ್ಲ, ನಾನು ಸರಿ ಇಲ್ಲ, ನಂಗೆ ದುರಾಂಕಾರ ಜಾಸ್ತಿ, ನಾನು ಮೆಂಟ್ಲು, ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್. ಹಂಗೆ ಅಂದ್ಕೊಳ್ಳಿ, ಪರವಾಗಿಲ್ಲ.